ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಯಾವ ರೀತಿಯಾಗಿದೆ, ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದಾದರೆ ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು, ಆಚರಣೆ ಹೇಗಿರುತ್ತೆ, ಫಲಾನುಫಲಗಳು ಯಾವ ರೀತಿ ಆಗಿರುತ್ತೆ, ಇದಕ್ಕೆ ಆದಂಥ ಕ್ರಮಗಳು ಯಾವ ರೀತಿ ಆಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡುತ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಪಂಚಮಿ ಶನಿವಾರ ಶತಭಿಷ ನಕ್ಷತ್ರ ಸಿದ್ಧಿನಾಮ ಯೋಗ ಭವಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅಂತ ಗುರುಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತೋ ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋ ರಜೀಣಾಂ. ಓಂ ಇಮಯ್ಯಮ ಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಯಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು. ವಿಶೇಷವಾಗಿ ದೂರ ಪ್ರಯಾಣವನ್ನು ಯಾರಾದರೂ ಕೂಡ ಮಾಡುವವರಿದ್ದರೆ ಅಂಥವರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗತಕ್ಕಂಥ ಏನು ವ್ಯವಸ್ಥೆ, ಊಟ ಉಪಚಾರದ ಬಗ್ಗೆ ಅದೇನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮುಂಚಿತವಾಗಿ ಆ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಹಾಗೆ ಸೊಸೆಯಿಂದ ಸ್ವಲ್ಪ ಏನೋ ಮಾತುಗಳು ಬರತಕ್ಕಂಥದ್ದು, ಅದರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗತಕ್ಕಂಥದ್ದು. ಹಾಗಾಗಿ ಸೊಸೆ ಹತ್ರ ಯಾರಾದರೂ ಕೂಡ ಮಾತನಾಡುವಾಗ ಅಥವಾ ಏನೋ ಸ್ವಲ್ಪ ಬೇಜಾರದಲ್ಲಿದ್ದಾಗ ಏನೋ ಒಂದು ಮಾತು ಹೇಳಬಹುದು, ಅದು ನಮಗೆ ಮನಸ್ಸಿಗೆ ನೋವಾಗತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ನಾವು ಮೌನವಾಗಿದ್ದಾಗೆ ನಮಗೆ ಎಲ್ಲ ರೀತಿಯಲ್ಲಿ ಒಳಿತಾಗತಕ್ಕಂಥದ್ದು. ಹಾಗೆ ದಾಸಿಯರಿಂದ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಧನ್ವಂತರಿ ಹೋಮವನ್ನು ಮಾಡೋದರಿಂದ
ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಶುಭವಾದಂಥ ಫಲವನ್ನು ಪಡೆಯಬಹುದು. ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಮಾರಣಾಂತಿಕವಾಗಿ ಸ್ವಲ್ಪ ಪೆಟ್ಟಾಗುವಂಥದ್ದು. ಅಂದರೆ ಇವತ್ತು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರ ಹತ್ರ ಏನೋ ಅವ್ರು ನಮಗೆ ಹೇಳಿದ್ರು, ನಮಗೆ ನೋವಾಯಿತು ಅಂತ ನಾವು ಆ ನೋವನ್ನು, ಬೇಜಾರನ್ನು ನಾವು ಸರಿಪಡಿಸ್ಲಿಕ್ಕೆ ಹೋಗ್ಕೊಳ್ಬಾರ್ದು. ಯಾಕೆಂದರೆ ಅಥವಾ ನಾವು ಸಿಟ್ಟಿನಿಂದ ಇನ್ನೊಬ್ರಿಗೇನೋ ಹೇಳೋದು, ಅದರಿಂದ ನಮಗೆ ಸಮಸ್ಯೆ ಆಗತಕ್ಕಂಥದ್ದು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಯಾಣವನ್ನು ಮಾಡುವಾಗ, ಈಗ ಬೈಕ್ನಲ್ಲಿ ಸಂಚರಿಸುವಾಗ ಆದಷ್ಟು ನಾವು ಅತಿಯಾದ ವೇಗದಿಂದ ಚಾಲನೆಯನ್ನು ಮಾಡತಕ್ಕಂಥದ್ದು. ಹೀಗೆ ಇದನ್ನು ನಾವು ಮಾಡಬಾರ್ದು. ಇದರಿಂದ ಆದಷ್ಟು ಇವತ್ತಿನ ದಿವಸ ಈ ಬೈಕ್ನಲ್ಲಿ ಓಡಾಡುವುದನ್ನು ಕಡಿಮೆ ಮಾಡಬೇಕು. ಅಥವಾ ಸಂಚಾರವನ್ನು, ಹೊರಗಡೆ ಹೋಗುವುದನ್ನೇ ನಾವು ಆದಷ್ಟು ನಿಲ್ಲಿಸಿದರೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ವ್ಯವಹಾರದಲ್ಲೂ ವ್ಯತ್ಯಾಸ ಆಗತಕ್ಕಂಥದ್ದು. ಅಂದರೆ ನಾವು ಯಾರಿಗೋ ಏನೋ ಕೊಟ್ಟಿರ್ತೇವೆ, ಎಷ್ಟೋ ಮೊತ್ತವನ್ನು ಅಥವಾ ಬೇರೆ ಬೇರೆ ರೀತಿಯಲ್ಲೇನೋ ಸಹಾಯ ಮಾಡಿರ್ತೇವೆ. ಆವಾಗ ನಮಗೆ ಈಗ ಏನೋ ನಮಗೆ ಈ ಒಂದು ಸಂದರ್ಭದಲ್ಲಿ ಅಗತ್ಯ ಇದೆ, ಆದ್ದರಿಂದ ನನಗೆ ಕೊಡು ಅಂತ ಕೇಳ್ತೇವೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿ ಸ್ವಲ್ಪ ಮಾತಿನ ಜಟಾಪಟಿ ಬರತಕ್ಕಂಥದ್ದು. ಅಥವಾ ಇಲ್ಲ, ನಾನು ಇನ್ನು ಮೇಲೆ ನಿಮ್ಮ ಹತ್ರ ಏನು ಮಾತಾಡೋದಿಲ್ಲ, ಹೀಗೆ ಈ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆ ಬರತಕ್ಕಂಥದ್ದು. ಆದ್ದರಿಂದ ಆದಷ್ಟು ವ್ಯವಹಾರವನ್ನು ಆದಷ್ಟು ನಾವು ಇವತ್ತಿನ ದಿವಸ ಕೊಡುವುದು ತೆಗೆದುಕೊಳ್ಳುವುದು ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಲೇಬಾರ್ದು. ಆದಷ್ಟು ನಾವು ಸುಮ್ಮನೆ ಬಿಟ್ಟರೆ ಇವತ್ತಲ್ಲ ನಾಳೆ ನಾವು ಸ್ನೇಹದಿಂದ ಇರಲಿಕ್ಕೆ ಆಗ್ತದೆ. ಯಾಕಂದರೆ ಇವತ್ತು ನಾವು ಏನೋ ಕೊಟ್ಟಿದ್ದೇವೆ ಅಂತಾದರೆ ನಾಳೆ ಕೊಟ್ಟಿದ್ದು ಹೋಗ್ತದೆ, ಸ್ನೇಹನೂ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಬೆಳ್ಳಿ ಮತ್ತು ಬಂಗಾರ ಇತ್ಯಾದಿಗಳನ್ನು ಖರೀದಿ ಮಾಡಲೇಬಾರ್ದು. ಈ ಒಂದು ಶನಿವಾರದ ದಿವಸ, ಅದು ಇವತ್ತಿನ ದಿವಸ ಆದಷ್ಟು ನಾವು ಹಾಗೆ ಇರತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಪರಿಹಾರಕ್ಕಾಗಿ ಮೃತ್ಯುಂಜಯ ಜಪವನ್ನು ಇವತ್ತಿನ ದಿವಸ ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಪಡೆಯಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಮಾನಸಿಕವಾಗಿ ದುಃಖ ಆಗತಕ್ಕಂಥದ್ದು. ಮಾನಸಿಕವಾಗಿ ದುಃಖ, ಮನಸ್ಸಿಗೆ ಸ್ವಲ್ಪ ನೋವಾಗತಕ್ಕಂಥ ಸಾಧ್ಯತೆ. ಮನಸ್ಸು ಸ್ವಲ್ಪ ದುರ್ಬಲವಾಗತಕ್ಕಂಥದ್ದು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಕಾರಣದಿಂದ ನಮ್ಮ ಮನಸ್ಸು ದುರ್ಬಲವಾಗತಕ್ಕಂಥದ್ದು, ಹಾಗೆ ದುಃಖವಾಗತಕ್ಕಂಥದ್ದು. ಹೀಗೆ ಇದರಿಂದ ಇವತ್ತಿನ ದಿವಸ ನಾವು ಯಾರು ಏನೇ ಹೇಳಿದ್ರು ಕೂಡ ಅವರು ಹೇಳಿದ್ದನ್ನು ಕೇಳುವಂತಹ ಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ಹಾಗೆ ನಮ್ಮ ಮನಸ್ಸು ನೋವಾಗಿರ್ತದೆ. ಯಾಕಂದರೆ ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ, ಯಾರೇ ಹೇಳಿದ್ದನ್ನು ಕೇಳುವುದಾದರೂ ಕೂಡ ನಮ್ಮ ಮನಸ್ಸು ಆ ರೀತಿಯಲ್ಲಿ ಪ್ರಶಾಂತವಾಗಿ ಇರಬೇಕಾಗ್ತದೆ. ಹಾಗೆ ನಿರ್ಮಲವಾಗಿ ಇದ್ದಾಗ ನಾವು ಯಾರು ಏನೇ ಹೇಳಿದ್ರು ಕೂಡ ಕೇಳ್ತೇವೆ, ಹಾಗೆ ನಮ್ಮ ಮನಸ್ಸಿಗೆ ಅದನ್ನು ತೆಗೆದುಕೊಳ್ಳುತ್ತೇವೆ. ಹೀಗೆ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ತಲೆನೋವು ಬರತಕ್ಕಂಥದ್ದು, ಹಾಗೆ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ಇದು ಕೆಲವೊಂದು ಏನಾಗ್ತದೆ ಅಂತಾದರೆ, ಅತಿಯಾದ ವಿಚಾರದಿಂದ, ಅತಿಯಾದ ಆಲೋಚನೆಯಿಂದ ನಮಗೆ ತಲೆನೋವು ಬರತಕ್ಕಂಥದ್ದು, ಅಥವಾ ಕೆಲವೊಂದು ಮಾನಸಿಕವಾಗಿ ಒತ್ತಡದ ಕಾರಣದಿಂದಲೂ ಕೂಡ ನಮಗೆ ತಲೆನೋವು ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಚಂದ್ರಮ ಮನಸೋ ಜಾತಃ ಅಂದರೆ ಚಂದ್ರನಿಗೆ ಅರ್ಚನೆ ಮಾಡುವುದರಿಂದ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರತಕ್ಕಂಥದ್ದು. ಹಾಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ವಿಚಾರವನ್ನು ಮಾಡತಕ್ಕಂಥದ್ದು. ಇದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥವರಿಗೆ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ. ನಮಗೆ ವಿಶೇಷವಾಗಿ ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಖರ್ಚು
ಖರ್ಚು ವ್ಯಯ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಅನಗತ್ಯವಾಗಿ ಖರ್ಚು, ನಮಗೆ ಮುಂದೆ ಏನೋ ಅವಶ್ಯಕತೆ ಇದೆಯೋ ಇಲ್ವೋ ಅಥವಾ ಏನಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಖರ್ಚಾಗತಕ್ಕಂಥದ್ದು. ಹಾಗೆ ಯಾಗ ಯಜ್ಞ ಮಾಡುವಂಥ ಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ದಾನ ಧರ್ಮಗಳನ್ನು ನಾವು ದಾನ ಮಾಡತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡತಕ್ಕಂಥ ಒಂದು ಮನಸ್ಸು ಬರತಕ್ಕಂಥದ್ದು. ಹಾಗೆ ಕೃಷಿಯಲ್ಲಿ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ, ಯಾಕಂದರೆ ನಾವು ಆದಷ್ಟು ಕೃಷಿಯಲ್ಲಿ ಖರ್ಚಾಗ್ತದೆ ಅಂತ ಆದರೆ ನಾವು ಆ ಕೃಷಿಯನ್ನು ಬಿಡುವುದಲ್ಲ. ಯಾಕಂದರೆ ಕೃಷಿಗೆ ನಾವು ಖರ್ಚು ಮಾಡಲೇಬೇಕು. ಆ ಭೂಮಿ ತಾಯಿಯ ಸೇವೆ ಮಾಡುವುದರಿಂದ ನಮಗೆ ಇವತ್ತೆಲ್ಲ ನಾಳೆ ನಮಗೆ ₹1 ನಾವು ಕೃಷಿಗೆ ಹಾಕಿದ್ರೆ ಅದು 100 ಲಕ್ಷದ ರೂಪದಲ್ಲಿ ನಮಗೆ ಮುಂದಿನ ದಿವಸ ಕೊಡತಕ್ಕಂಥದ್ದು. ಅಂದರೆ ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ನಮಗೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಇದೆ ಅಂತಾದರೆ ಅದಕ್ಕಿಂತ ಮುಂದೆ ಯಾವುದೇ ಸಂಪತ್ತು ಇಲ್ಲ. ಅದೇ ನಮಗೆ 1,00,000 ಕೋಟಿ ಇದ್ದ ಹಾಗೆ, ಆರೋಗ್ಯವೇ 1,00,000 ಕೋಟಿ ಇದ್ದ ಹಾಗೆ. ಹಾಗಾಗಿ ನಾವು ಆ ಕೃಷಿ ಜಮೀನಿನಲ್ಲಿ ಆ ಭೂಮಿ ತಾಯಿಯ ಸೇವೆಯನ್ನು ಮಾಡುವುದರಿಂದ, ಕೆಲಸ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಶರೀರ ಸದೃಢವಾಗ್ತದೆ, ಶರೀರ ಗಟ್ಟಿಮುಟ್ಟ ಆಗ್ತದೆ. ಅದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಸೋಲಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವು ಯಾವುದೇ ರೀತಿಯಲ್ಲಿ ಆ ಒಂದು ನಿರ್ಣಯ, ಕೋರ್ಟ್ ಅಥವಾ ಕಚೇರಿಗಳ ನಿರ್ಣಯ ಹಂತ ಇದ್ದರೆ ನಾವು ಅದನ್ನು ಸ್ವಲ್ಪ ಮುಂದೆ ಹಾಕಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಮುಂದೂಡುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಮಗೆ ವಿಶೇಷವಾಗಿ ಬಟ್ಟೆ ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಆಗತಕ್ಕಂಥದ್ದು. ಹಾಗಾಗಿ ಬಟ್ಟೆ ವ್ಯಾಪಾರಿಗಳು ಆ ರೀತಿಯಲ್ಲಿ ಏನು ನಮಗೆ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು, ಅದನ್ನು ನಾವು ಸಂಗ್ರಹ ಮಾಡಿ ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗತಕ್ಕಂಥದ್ದು. ವಾಹನವನ್ನು ಇವತ್ತಿನ ದಿವಸ ಖರೀದಿ ಮಾಡಬಾರ್ದು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾವು ವಾಹನವನ್ನು ಖರೀದಿ ಮಾಡಬೇಕು ಅಂದುಕೊಂಡಿರ್ತೇವೆ. ಆದರೆ ಇವತ್ತಿನ ದಿವಸ ವಾಹನವನ್ನು ಖರೀದಿ ಮಾಡಲೇಬಾರದು. ಇವತ್ತು ಆಲೋಚನೆ ಬರ್ತದೆ ನಮಗೆ, ಏನೋ ಒಂದು ವಾಹನ ಖರೀದಿ ಮಾಡಬೇಕು ಅಥವಾ ವಾಹನವನ್ನು ಕೊಡುವುದು ಅಥವಾ ತೆಗೆದುಕೊಳ್ಳುವುದು, ಯಾವುದೇ ರೀತಿಯಲ್ಲಿ ಆ ರೀತಿಯಲ್ಲಿ ಆಲೋಚನೆಯನ್ನು ಮಾಡಲೇಬಾರದು ಇವತ್ತಿನ ದಿವಸ. ಇನ್ನು ಬಂಗಾರದ ಅಪಹರಣ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಮಗೆ ಮರೆತು ಎಲ್ಲೋ ಇಟ್ಬಿಡ್ತೇವೆ, ಆ ರೀತಿಯಲ್ಲಿ ಮರೆವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಎಲ್ಲೋ ನಾವು ಹೊರಗಡೆ ಹೋಗ್ತಾ ಇದ್ದೇವೆ, ಆದ್ದರಿಂದ ಆಭರಣದ ಬಗ್ಗೆ ಇವತ್ತಿನ ದಿನ ಎಚ್ಚರವಿರಲೇಬೇಕಾಗ್ತದೆ. ಹಾಗಾಗಿ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾರಾಶಿಯಲ್ಲಿರತಕ್ಕಂಥವರಿಗೆ ವಿಶೇಷವಾಗಿ ಸ್ಥಾನಚ್ಯುತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪುಣ್ಯ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂಥದ್ದು. ಹಾಗೆ ದೂರ ಪ್ರಯಾಣದಲ್ಲೂ ಕೂಡ ತೊಂದರೆ ಬರತಕ್ಕಂಥ ಸಾಧ್ಯತೆ, ವಿಮಾನಯಾನ ಪ್ರಯಾಣದಲ್ಲೂ ಕೂಡ ತೊಂದರೆ ಬರತಕ್ಕಂಥ ಸಾಧ್ಯತೆ. ಗೋಸೇವೆಯನ್ನು ಮಾಡುವುದರಿಂದ, ಗೋಗ್ರಾಸವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, 12 ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು 12 ರಾಶಿಗಳ ಉಳಿದ ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಉಳಿದ ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿನ ತೀರ್ಥಯಾತ್ರೆಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಯಾರಾದರೂ ಕೂಡ ಮಾಡುವವರಿದ್ದರೆ ಅಂಥವರು ಸ್ವಲ್ಪ ಮುಂದೆ ಹಾಕುವಂಥ ಯಾತ್ರೆಯನ್ನು ಮುಂದೆ ಹಾಕುವಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಾದಿನಿಯಿಂದ ತೊಂದರೆ ಬರತಕ್ಕಂಥದ್ದು ಅಥವಾ ನಾದಿನಿಯಿಂದ ಏನೋ ಮನಸ್ತಾಪ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಆದಷ್ಟು ನಾವು ಮೌನದಿಂದ ಎಷ್ಟು ಮಾತಾಡಬೇಕು, ಎಷ್ಟು ಬೇಕು ಬೇಡ ಇಷ್ಟೇ ಮಾತಾಡೋ ಸಾಕಾಗ್ತದೆ. ಜಾಸ್ತಿ ನಾವು ಮಾತಾಡೋದರಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ಮೌನವಾಗಿರೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು. ಹಾಗೆ ಧರ್ಮ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಧರ್ಮ ಅಂದರೆ ನಾವು ಯಾರಿಗೋ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಅದರಲ್ಲಿ ನಮಗೆ ವಿಘ್ನ ಬರತಕ್ಕಂಥದ್ದು. ಹಾಗೆ ಜಪ ಮಾಡುವಾಗ ತೊಂದರೆ ಬರತಕ್ಕಂಥದ್ದು. ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಅವಮಾನ ಆಗತಕ್ಕಂಥ ಸಾಧ್ಯತೆ, ಹಾಗೆ ಅಪವಾದ ಬರತಕ್ಕಂಥದ್ದು. ಹಾಗೆ ಕೆಲವು ರೀತಿಯಲ್ಲಿ ಸ್ವಲ್ಪ ಕೆಟ್ಟ ವಾರ್ತೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಕೆಲಸಗಾರರಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕಲಹ ಅಥವಾ ಜಗಳ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸುಮ್ಮನೆ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೇವೆ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೇವೆ, ಯಾರೋ ಬಂದು ನಮಗೆ ಸುಮ್ಮನೆ ಕಾಲಕ್ಕೆ ಎದುರ್ಕೊಂಡು ಸುಮ್ಮನೆ ಜಗಳಕ್ಕೆ ಬರ್ತಾರೆ ಅಂತ ಹೇಳ್ತಾರಲ್ಲಿ, ಆ ಥರದಲ್ಲಿ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಆದ್ದರಿಂದ ನಾವು ಯಾರೇ ನಮಗೆ ಏನೇ ಹೇಳಿದರೂ ಕೂಡ ನಾವು ಶಾಂತಿಯಿಂದ ಸಹನೆಯಿಂದ ನಾವು ವರ್ತಿಸಿದಾಗ ನಮಗೆ ಎಲ್ಲ ವಿಘ್ನಗಳು, ಎಲ್ಲ ಅವಘಡಗಳು ಕೂಡ ದೂರ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಗುರು ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸು ಚಾಂಚಲ್ಯ, ಈಗೇನೋ ಸ್ವಲ್ಪ ಬೇಕು ಎನ್ನುವ ಬಯಕೆ, ನಮಗೆ ಏನೋ ಬೇಕು ಹೇಳುವಂಥ ಒಂದು ಆಸೆ ಬರತಕ್ಕಂಥದ್ದು. ಹಾಗೆ ಸ್ವಲ್ಪ ಜೂಜಾಡುವ ಪ್ರವೃತ್ತಿಯಲ್ಲಿ ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಆದಷ್ಟು ಆ ಥರ ಯಾವುದೇ ರೀತಿಯಾದಂಥ ಆಟಕ್ಕೆ ನಾವು ಹೋಗಲೇಬಾರದು. ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ವ್ಯಾವಹಾರಿಕವಾಗಿ ನಷ್ಟ ಆಗತಕ್ಕಂಥದ್ದು, ಮತ್ತು ಗಾಯಗಳ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ಕೆಲಸ, ಯಾವುದೇ ರೀತಿಯಲ್ಲಿ ಚಾಕು ಇರಬಹುದು ಅಥವಾ ಕತ್ತಿ ಕೆಲಸ, ಚಾಕು ಅಡಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಎಚ್ಚರ ವಹಿಸಿ ಕೆಲಸ ಮಾಡಿದಾಗ ನಮಗೆ ಎಲ್ಲ ರೀತಿಯಾದ ಆಗತಕ್ಕಂಥ ಅವಘಡಗಳಿಂದ ನಾವು ದೂರವಾಗಿ ಇರಬಹುದು. ಇನ್ನು ಎಲ್ಲ ರೀತಿಯಲ್ಲಿ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ನಾವು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಅಥವಾ ಯಾವುದೇ ರೀತಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ಕೊಡತಕ್ಕಂಥದ್ದು, ಅಥವಾ ಯಾವುದೇ ರೀತಿ ಬೇರೆ ಬೇರೆ ತಿಂಡಿ ತಿನಿಸು ಅಥವಾ ಬಿಸ್ಕಿಟ್ ಇತ್ಯಾದಿಗಳನ್ನು ಕೊಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಶತ್ರುಗಳ ಕಾಟ ಇರತಕ್ಕಂಥದ್ದು. ಅಂದರೆ
ನಮ್ಮ ಹೊರಗಡೆನೇ ಇರತಕ್ಕಂಥ ಶತ್ರು ಇರಬಹುದು, ಅಥವಾ ಒಳಗಡೆ ಇರತಕ್ಕಂಥ ಶತ್ರುಗಳು ಇರಬಹುದು, ಅವರಿಂದ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಆದ್ದರಿಂದ ಧನ ಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ನಮಗೆ ಬರತಕ್ಕಂಥದ್ದು, ಹಿಂದೆ ಕೊಟ್ಟವರು ನಾವು ಯಾರಿಗೆ ಕೊಟ್ಟಿದ್ದೇವೆ ಅವರು ನಮಗೆ ಕೊಡತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಲಾಭ ಅಥವಾ ವ್ಯಾವಹಾರಿಕವಾಗಿ ಲಾಭ ಆಗುವಂಥ ಸಾಧ್ಯತೆ. ರೋಗದ ಭಯ ಅಂದರೆ ನಮಗೆ ಯಾವುದೋ ರೀತಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಕಳ್ಳಕಾಕರ ಭಯ ಇರತಕ್ಕಂಥದ್ದು. ಹಾಗಾಗಿ ನಾವು ದೂರ ಎಲ್ಲೋ ಹೋಗ್ತಾ ಇದ್ದೇವೆ ಅಂತ ಇದ್ದಾಗ ನಾವು ಯಾವ ರೀತಿ ಏನು ಮಾಡಬೇಕು ಅಲ್ಲಿ ಎಚ್ಚರಿಕೆಯಿಂದ ನಾವು ಮನೆ ಬೀಗವನ್ನು ಹಾಕಿದ್ದೇವೆಯೋ ಇಲ್ವೋ ಈ ರೀತಿಯಲ್ಲಿ ನಾವು ಆಲೋಚನೆ ಸರಿಯಾಗಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅಥವಾ ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ರಾತ್ರಿ ವೇಳೆಯಲ್ಲಿ ಕೆಲವು ಘಟನೆಗಳು ನಡೆದಿದ್ದು ನೋಡ್ತೇವೆ. ಯಾವ ರೀತಿಯಿಂದ ಅಂದರೆ ಹೀಗೆ ಬಂದು ಬಾಗಲು ತಡ್ತಾರೆ, ಅಥವಾ ಕೊಳಾಯಿ ನೀರು ಬಿಟ್ಟು ಅವರು ಆ ಕಡೆ ನಿಂತ್ಕೊಂಡಿರ್ತಾರೆ. ನಾವು ನೀರು ಹೋಗ್ತಾ ಇದೆ ಅಂತ ಬಾಗಿಲು ತೆಗೆದಾಗ ಅವಾಗ ಅವರು ಬಂದು ಹಲ್ಲೆ ಮಾಡತಕ್ಕಂಥ. ಹೀಗೆ ಆದಷ್ಟು ನಾವು ಈ ರಾತ್ರಿಯ ವೇಳೆಯಲ್ಲಿ ನಾವು ಮನೆಯಿಂದ ಹೊರಗಡೆ ಬರಲೇಬಾರದು, ಏನೇ ಆದರೂ ಕೂಡ ಹೊರಗಡೆ ಬರಬಾರದು. ಹೀಗೆ ಆದಷ್ಟು ನಾವು ನಮ್ಮ ಜಾಗ್ರತೆ ವಹಿಸುವುದರಿಂದ ಈ ಕಳ್ಳಕಾಕರ ಭಯದಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ಸೋದರ ಮಾವನಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಏನೋ ನಾವು ಅವರ ಹತ್ರ ನಾವು ಏನೋ ಮಾತನ್ನು ಆಡಬಾರದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ವ್ಯವಹಾರವನ್ನು ಇವತ್ತಿನ ದಿವಸ ನಾವು ಮಾಡಲೇಬಾರದು. ಆದ್ದರಿಂದ ದುರ್ಗಾ ಕವಚ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಸಾಮಾನ್ಯವಾಗಿ ಈ ಹೊಟ್ಟೆಗೆ ಬಂದಂಥ ಸಮಸ್ಯೆ, ಹೊಟ್ಟೆ ನೋವು ಇತ್ಯಾದಿ ಸಮಸ್ಯೆ ಏನಾಗ್ತದೆ ಅಂತಂದರೆ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಆಗುವಂಥ ಸಾಧ್ಯತೆ. ಹಾಗೆ ವಾಹನ ಸ್ವಲ್ಪ ಕೆಟ್ಟು ನಿಲ್ಲುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ದೂರ ಪ್ರಯಾಣ ಮಾಡ್ತಾ ಇದ್ದೇವೆ ಅಂತಾದರೆ ಸರಿಯಾಗಿ ವಾಹನವನ್ನು ಚೆಕ್ ಮಾಡಬೇಕು. ಅದು ಯಾವ ರೀತಿ ಸರಿ ಇದೆಯೋ ಇಲ್ವೋ ಆ ರೀತಿ ನಾವು ಚೆಕ್ ಮಾಡಿಕೊಂಡು ನಾವು ಮುಂದೆ ಹೋದಾಗ ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಓದೋ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ. ನಾವು ಓದ್ತಾ ಇರ್ತೇವೆ ಅಂತ ನಮಗೆ ವಿಘ್ನಗಳು, ತೊಂದರೆಗಳು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ಪ್ರಾಣಿಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಈಗ ನಾಯಿ ಇರ್ಬೋದು, ಅಥವಾ ಎಲ್ಲೋ ಅಡವಿಗೆ ಕಾಡಿಗೆ ಹೋಗಿರ್ತೇವೆ, ಅಥವಾ ಬೇರೆ ಎಲ್ಲೋ ಹೋದಾಗ ಪ್ರಾಣಿಗಳ ಹತ್ರ ನಾವು ಆಟವನ್ನು ಮಾಡಬಾರ್ದು, ಯಾಕೆಂದರೆ ಅದು ಹುಚ್ಚಾಟ ಆಗಿಬಿಡುತ್ತದೆ. ಹಾಗಾಗಿ ಆದಷ್ಟು ಇಂಥ ಸಂದರ್ಭದಲ್ಲಿ ನಾವು ಆದಷ್ಟು ಪ್ರಾಣಿಯಿಂದ ದೂರ ಇರಬೇಕಾಗ್ತದೆ. ಇವತ್ತಿನ ದಿವಸ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ನಮಗೆ ಯಾವುದೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿಗಳು ಅಥವಾ ಉರಗಗಳು ಇವೆಲ್ಲ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಉರಗ ಅಂದರೆ ಹಾವು ಇತ್ಯಾದಿಗಳು ಕಾಣಿಸಿಕೊಳ್ಳುವುದು, ಅಥವಾ ಆದಷ್ಟು ನಾವು ಅಂಥದ್ದು ಇದ್ದರೆ ನಾವು ಅವರಿಂದ ದೂರವಿರಬೇಕು. ಇನ್ನು ತಾಯಿಯೊಂದಿಗೆ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ತಾಯಿ ಹತ್ರ ಏನಾದರೂ ನಾವು ಮಾತನಾಡುವುದು, ಅಥವಾ ಜೋರಾಗಿ ಮಾತನಾಡುವುದು, ಅಥವಾ ಮನಸ್ಸಿಗೆ ನೋವಾಗತಕ್ಕಂಥ ಮಾತನಾಡುವುದು, ಇದನ್ನೆಲ್ಲ ನಾವು ಮಾಡಲೇಬಾರದು. ಹಾಗೆ ಮಾವನಿಗೂ ಕೂಡ, ಸೋದರ ಮಾವ ಇರ್ಬೋದು, ಅಂಥವರಿಗೂ ಕೂಡ ನಾವು ಯಾವುದೇ ರೀತಿಯಲ್ಲಿ ನೋವಾಗತಕ್ಕಂಥ ಮಾತನ್ನು ಇವತ್ತಿನ ದಿವಸ ಆಡಬಾರದು. ಅದರಿಂದ ನಮಗೆ ಸಂಬಂಧ ಕೆಟ್ಟು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಮಾತನ್ನು ಅಳೆದು ತೂಗಿ ಮಾತಾಡಬೇಕಂತೆ. ಅಂದರೆ ಮುಂದೆ ನಮಗೆ ಎಷ್ಟು ಮುಂದೆ ಅನುಕೂಲ ಆಗತಕ್ಕಂಥದ್ದು ಈ ಮಾತಿನಿಂದ. ಈ ರೀತಿಯಲ್ಲಿ ನಾವು ಮಾತನಾಡುವುದರಿಂದ ನಮ್ಮ ಸಂಬಂಧ, ಹಾಗೆ ನಾವು ಕೂಡ ಶಾಂತಿಯಿಂದ, ಇನ್ನೊಬ್ಬರು ಕೂಡ ಶಾಂತಿಯಿಂದ ಇರಲಿಕ್ಕೆ ಸಹಾಯ ಆಗತಕ್ಕಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ, ಹಾಗೆ ಗೋಸೇವೆ ಮಾಡುವುದರಿಂದ, ಹಸುವಿಗೆ ಹುಲ್ಲನ್ನು ಕೊಡತಕ್ಕಂಥದ್ದು ಅಥವಾ ಹಿಂಡಿಯನ್ನು ಕೊಡತಕ್ಕಂಥದ್ದು, ಹೀಗೆ ಬಾಳೆಹಣ್ಣು ಇತ್ಯಾದಿಗಳನ್ನು ನಾವು ಕೊಡುವುದರಿಂದ ಇವತ್ತಿನ ದಿವಸ ಮೀನರಾಶಿಯಲ್ಲಿರತಕ್ಕಂಥವರು ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು.
ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಬಹುದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.